ನಮಸ್ತೆ ಅನ್ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಸ್ಟವ್ ಬರ್ನರ್ ಏನಿದೆ ಅದನ್ನು ಹೇಗೆ ಸುಲಭವಾಗಿ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಸ್ಟವ್ ಬರ್ನರು ಎಷ್ಟು ಕಪ್ಪಾಗಿದೆ, ಯಾವ ರೀತಿ ಆಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ನಾವು ಇವಾಗ ಚೆನ್ನಾಗಿ ಮೊದಲು ನಾವು ಯಾವ ರೀತಿ ಇತ್ತು ತಂದಾಗ ಆ ರೀತಿ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನೋಡಿ, ಒಂದು ಬೌಲನ್ನು ತಗೊಳ್ಳಿ, ಅದರಲ್ಲಿ ನಾವು ಈ ಸ್ಟವ್ ಬರ್ನರನ್ನು ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನ ಚೆನ್ನಾಗಿ ಕಿವುಚಿ ಅದರಿಂದ ರಸವನ್ನು ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡಿಕೊಂಡು ನಂತರ ನಾವು ಹುಣಸೆ ಹಣ್ಣನ್ನು ಇದ್ರ ಮೇಲ್ಗಡೆ ಹಾಕ್ಕೊಂಡು ಸುಮಾರು ನಾನು ಓವರ್ ನೈಟ್ ಬಿಟ್ಟಿದ್ದೆ. ರಾತ್ರಿ ಇಡೀ ಇದನ್ನು ಇದೇ ರೀತಿ ನೆನೆಸಿಟ್ಟಿದ್ದೆ. ಸೊ ಈ ರೀತಿ ರಾತ್ರಿ ಇಡೀ ನೆನೆಸಿಟ್ರೆ ಅದು ಚೆನ್ನಾಗಿ ನೆಂದು ನಮಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ಅದಕ್ಕೆ ನಾನು ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ರಾತ್ರಿ ಇಡೀ ನಾವು ಇದನ್ನು ಬಿಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಸುಮಾರು ಒಂದು 8 ಗಂಟೆಗಳ ಕಾಲ ಅಂದರೆ ರಾತ್ರಿ ಇಡೀ ಇಟ್ಟಿದ್ದೆ. ಇವಾಗ ನೋಡಿ ಅದು ಯಾವ ರೀತಿಯಾಗಿ ಬಂದಿದೆ ಅಂತ, ಎಷ್ಟು ಕ್ಲೀನಾಗಿದೆ ನೋಡಿ. ಯಾವುದೇ ರೀತಿ ಉಜ್ಜೋದು ಕೂಡ ಬೇಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಆದರೂ ಕೂಡ ನಾವು ಒಂದು ಸತಿ ಇದನ್ನ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀವು ನೆನೆಸಿಟ್ಕೋಬೇಕು. ಅಟ್ಲೀಸ್ಟ್ ಒಂದು 4 ಗಂಟೆನಾದರೂ ನೆನೆಸಿಡಲೇಬೇಕು ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಸೋಪಿನ ಪೌಡರ್ ತೊಗೊಂಡಿದ್ದೀನಿ, ಅಥವಾ ನೀವು ಸೋಪ್ ಆಯಿಲ್ ಬರುತ್ತಲ್ವ ಅದನ್ನಾದರೂ ಬಳಸ್ಕೋಬೋದು. ಇದನ್ನು ಇವಾಗ ಚೆನ್ನಾಗಿ ನಾವು ಸೋಪ್ ಪೌಡ್ರಲ್ಲಿ ಬ್ರಷನ್ನು ಡಿಪ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಈ ರೀತಿ ಬ್ರಷ್ ಮಾಡಬೇಕು ಕ್ಲೀನಾಗಿ. ಹಾಗೆ ಮಾಡೋದ್ರಿಂದ ಸ್ವಲ್ಪ ಕಪ್ಪು ಭಾಗ ಉಳ್ಕೊಂಡಿದೆಯಲ್ಲ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಕ್ಲೀನಾಗಿ ಎಷ್ಟು ಚೆನ್ನಾಗಾಗತ್ತೆ. ನೀವು ಫಸ್ಟು ಸ್ಟವ್ ತಂದಾಗ ಯಾವ ರೀತಿ ಇತ್ತು ಸ್ಟವ್ ಬರ್ನರು ಅದೇ ರೀತಿ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗಿ ಉಜ್ಕೊಳ್ಬೇಕು. ನೀವು ಇಲ್ಲಿ ಹುಣಸೆ ಹಣ್ಣಿನ ಬದಲು ವಿನೆಗರ್ ಅಥವಾ ನಿಂಬೆ ಹಣ್ಣನ್ನು ಕೂಡ ಬಳಸ್ಕೊಳ್ಬಹುದು. ಬಟ್ ಹುಣಸೆ ಹಣ್ಣು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಬ್ರಷ್ ಆದಮೇಲೆ ಚೆನ್ನಾಗಿರೋ ನೀರಲ್ಲಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಕ್ಲೀನಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.